ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ನ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನನ್ನ ವೀಡಿಯೋಗೆ ತುಂಬ ದಿನ ಆಗೋಯಿತು ನಾನು ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ. ಯಾಕೆ ಅಂದರೆ ರೀಸನ್ನು ನನ್ನ ಫೋನ್ ಸರಿ ಇಲ್ಲ ಮತ್ತು ಸ್ಪೀಕರ್ ಕೂಡ ಹಾಳಾಗಿದೆ. ಸೊ ಹಂಗಾಗಿ ವೀಡಿಯೋಸ್ ನೆಗ್ಲೆಕ್ಟ್ ಆಗ್ತಾಯಿದೆ. ಮತ್ತು ಇದು ನನ್ನ ಮಗಂದು ಸ್ಕೂಲ್ ಇದು ಕಾಂಪಿಟೇಷನ್ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಶಿವಂದು ಕಾಸ್ಟ್ಯೂಮ್ ಹಾಕಿದ್ದೆ ಅವನಿಗೆ. ಸೊ ಈ ಲಾಗ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅವರಿಗೆ ಸಾಟರ್ಡೆ ಫಂಕ್ಷನ್ ಇತ್ತು, ಕಾಂಪಿಟೇಷನ್ ಪ್ರೋಗ್ರಾಮ್ ಅಂತ. ನಮಗೆ ಯಾವ ಕಾಸ್ಟ್ಯೂಮ್ ಇಷ್ಟ ಆಗುತ್ತೆ, ಫಾರ್ಮರ್ ಅಥವಾ ಡಾಕ್ಟರ್ ಅಂಬೇಡ್ಕರ್ ಥರ, ಶಿವನ್ ಥರ, ಏಂಜಲ್ ಥರ, ಯಾವ ಥರ ಬಾಯ್ ಆಗಿರೋದ್ರಿಂದ ನಾನು ಶಿವನ್ ಡ್ರೆಸ್ ಹಾಕಿದ್ದೀನಿ. ಇದು ರೆಂಟಿಗೆ ತೊಗೊಂಡು ಬಂದಿದ್ವಿ. ನಮ್ಮ ಹಾಸನಲ್ಲಂತೂ ಗೊತ್ತೇ ಇರಲಿಲ್ಲ ನನಗೆ ರೆಂಟಿಗೆ ಸಿಗುತ್ತೆ ಅಂತ. ಹುಡ್ಕೋಷ್ಟ್ರಲ್ಲಿ ಸಾಕಾಗೋಯ್ತು. ಅವತ್ತು ರೆಂಟಿಗೆ ಫೈನಲಿ ಸಿಕ್ತು. 500 ಪೇ ಮಾಡಿದ್ದೀವಿ ನಾವು. ತೊಗೊಂಡು ಬಂದು ಅವನು ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೆಡಿ ಮಾಡೋಕ್ಕೂ ಮುಂಚೆ ನಾನು ಕಾಸ್ಟ್ಯೂಮ್ ತರೋಕ್ಕೆ ಹೋಗಿ ಮನೇಲಿ ಅವತ್ತು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಆಮೇಲೆ ನೆಕ್ಸ್ಟು ಸ್ಕೂಲಿಗೆ ಕಳಿಸೋ ದಿನ ಅಂದರೆ ಸ್ಯಾಟರ್ಡೆ ಸ್ಕೂಲಿಗೆ ಕಳಿಸ್ತಾ ಇರೋದು, ಫಂಕ್ಷನ್ ಇರೋದು. ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಫಸ್ಟು ಫೈನಲ್ಲಾಗಿ ಫುಲ್ಲು ರೆಡಿ ಮಾಡಿದ ಮೇಲೆ ಫುಲ್ ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ರೆಡಿ ಮಾಡಬೇಕಾದ್ರೆ ತೋರಿಸ್ತಿಲ್ಲ. ಏಕೆ ಅಂತ ಅಂದರೆ ಗೊತ್ತಲ್ವಾ, ಮಕ್ಕಳ ಜೊತೆ ನಾವು ಅವ್ರನ್ನ ರೆಡಿ ಮಾಡೋ ಅಷ್ಟರಲ್ಲಿ ಕಿರ್ಚಾಡೋದು, ಕೂಗಾಡೋದು, ಕಿತ್ತಾಡೋದು, ಬೈಯೋದೆಲ್ಲ ಇರುತ್ತೆ. ಸೊ ಹಂಗಾಗಿ ನಾನು ಫುಲ್ಲು ರೆಡಿ ಆದಮೇಲೆ ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ಫೈನಲಾಗಿ ನನ್ನ ಪುಟ್ಟ ಬಾಲಶಿವ ಈ ಥರ ಕಾಣಿಸ್ತಾ ಇದ್ದಾನೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವ. ಪುಟ್ಟ ಮಕ್ಕಳಿಗೆ ನಾವು ಯಾವುದೇ ರೀತಿ ದೇವ್ರ ಕಾಸ್ಟ್ಯೂಮ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಒಂಥರ ದೇವ್ರನ್ನೇ ನೋಡ್ತಾ ಇದ್ದೀವಿ ರಿಯಲಾಗಿ ಅನ್ನಿಸ್ತೆ. ನಾನು ಅನ್ನಿಸುತ್ತೆ ಅಲ್ವಾ. ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲಿಗೆ. ಅವನೇ ನಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಏನು ಹಿಂಸೆ ಇರಿಟೇಷನ್ ಮಾಡಿಕೊಡ್ಲಿಲ್ಲ. ಹಾಕ್ಕೊಂಡ ಸ್ವಲ್ಪ ಟೈಮ್ ಹಿಡೀತು. ಒಂದು ಕಡೆ ರೆಡಿ ಮಾಡ್ತಿದ್ದೆ, ಇನ್ನೊಂದು ಕಡೆ ಬಿಚ್ಕೊತಾ ಇದ್ದ. ಹಾಗೆ ಇಲ್ಲಿ ಅವ್ರ ಅಕ್ಕಂದು ತಮ್ಮಂದು ಒಂದು ಫೋಟೋ ತೆಗಿತಾ ಇದ್ದೀನಿ. ಮತ್ತು ಅವ್ರ ಅಕ್ಕ ನನಗೆ ಬಾಲಶಿವ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೋತಿದ್ದಾಳೆ. ಸ್ಕೂಲ್ ಹತ್ರ ಬಂದ್ವಿ. ಆಗಲೇ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೇ ಬಿಟ್ಟಿತ್ತು ಫ್ರೆಂಡ್ಸ್. ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗೋಯಿತು. ಎಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನೂ ಸ್ಪೀಚ್ ಮಾಡ್ತಾಯಿದ್ದೆ. ನಾನು ಕೆಲವೊಂದು ಎಲ್ಲ ಮಕ್ಕಳು ರೆಡಿಯಾಗಿದ್ದನ್ನ ಫುಲ್ ಕವರ್ ಮಾಡಿಲ್ಲ. ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಲೆಂತಿ ಆಗುತ್ತೆ ವಿಡಿಯೋ. ಲೆಂತಿ ಆಗೋದ್ರಿಂದ ನನಗೆ GB ಕೂಡ ನೆಟ್ ಕೂಡ ಕಡಿಮೆ ಹಾಕ್ಸ್ಕೊಂಡಿರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಕಡಿಮೆ ವೀಡಿಯೋಸ್ನ ಎಡಿಟ್ ಮಾಡಿ ಕಡಿಮೆ ನಿಮಿಷ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇವರೊಬ್ಬರು ಫ್ರೆಂಡ್, ಅಲ್ಲಿ ನನ್ನ ಮಗನ ಕ್ಲಾಸ್ಮೇಟ್ ಫ್ರೆಂಡು, ಅವ್ರ ಹತ್ರನೇ ಹೇಳ್ತಾಯಿದ್ದೆ ಹೇಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ. ಯಾವುದೋ ಮಾಡಿ ಸಪೋರ್ಟ್ ಮಾಡ್ತೀವಿ ನಾವು ಕೂಡ, ಒಳ್ಳೆಯದಾಗಲಿ ಅಂತ ಹೇಳ್ತಾಯಿದ್ರು. ಫೈನಲಾಗಿ ನನ್ನ ಮಗ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇದ್ದಾನೆ. ಅವನು ಫುಲ್ ನರ್ವಸ್ ಆಗ್ತಾಯಿದ್ದಾನೆ. ಮನೇಲಿ ಚೆನ್ನಾಗಿ ಹೇಳ್ತಾ ಇದ್ದ, ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಮಾತಾಡ್ತೀನಿ ಮಮ್ಮಿ ಅಂತ. ಸ್ಕೂಲಲ್ಲಿ ಅಲ್ಲಿ ಕರೆದ್ರೆ ಸ್ಟೇಜ್ ಮೇಲೆ ಮಾತಾಡ್ತಾನೆ ಇಲ್ಲ, ಬರೀ ಐ ಆಮ್ ಗಾಡ್ ಶಿವ ಅಂದ ಅಷ್ಟೇ. ಹಿಂಗೆ ಅದು ಡಮರುಗೈತಲ್ಲ ಅಲ್ಲಾಡಿಸ್ತಾ ಸೌಂಡ್ ಮಾಡಿಬಿಟ್ಟು ಬಂದು ಅಷ್ಟೇ. ಅಂದರೆ ಸ್ಟೇಜ್ ಫಿಯರ್ ಇಲ್ಲ ಅವ್ರಿಗೆ, ಭಯ ಇರುತ್ತೆ ಅಲ್ವಾ. ಸ್ಟೇಜ್ ಮೇಲೆ ಎಲ್ಲರೂ ಕೂತಿರ್ತೀವಿ, ನೋಡ್ತಿರ್ತೀವಿ ಅವ್ರನ್ನೇ, ಹಾಗಾಗಿ ಭಯ ಇರುತ್ತೆ. ಫೈನಲಾಗಿ ಇಷ್ಟೇ ಫ್ರೆಂಡ್ಸ್. ಇದೊಂದು ಪುಟ್ಟ ಲಾಗ್ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ನ್ಯಾಕ್ಸಿಗೆ ಬಿಟ್ಟಿದ್ರು. ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ತುಂಬ ಹಿಂಸೆ ಮಾಡ್ಕೋತಿದ್ದೆ. ಕರ್ಕೊಂಡು ಮನೆಗೆ ಬಂದೆ. ಇದೊಂದು ಪುಟ್ಟ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.